ನಿಮ್ಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕಾಗಿದ್ರೆ ಇವ್ರನ್ನ ಕೇಳೋ ಬದಲು ನೀವು ಕೆಲಸ ಮಾಡುತ್ತಿರುವಾಗಲೇ ನಿಮ್ಮ PF ಅಕೌಂಟ್ ಅಲ್ಲಿ ಸ್ವಲ್ಪ ಅಮೌಂಟ್ ನ PF ಅಡ್ವಾನ್ಸ್ ಅಂತ ನೀವು ವಿತ್ಡ್ರಾ ಮಾಡ್ಕೋಬಹುದು. ಆದ್ರೆ ಈ PF ಅಡ್ವಾನ್ಸ್ ಗೆ ಅಪ್ಲೈ ಮಾಡುವಂತಹ 90% ಅರ್ಜಿಗಳು ಎಲ್ಲ ರಿಜೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಯಾರು ಯಾವ ರೀಸನ್ ಗೆ ಎಷ್ಟು ಅಮೌಂಟ್ ಎಲಿಜಿಬಲ್ ಇದಾರೆ ಅಂತ 90% ಜನರಿಗೆ ಗೊತ್ತೇ ಇಲ್ಲ. ನಾವು EPF ವೆಬ್ಸೈಟ್ ಅಲ್ಲಿ ಈ PF ಅಡ್ವಾನ್ಸ್ ಗೆ ವಿತ್ಡ್ರಾ ಮಾಡುವಾಗ ನಿಮ್ಗೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ನೀವು ಯಾವ ರೀಸನ್ ಗೆ ಅಥವಾ ಯಾವ ಉದ್ದೇಶಕ್ಕೆ ನೀವು PF ಅಡ್ವಾನ್ಸ್ ತಗೊಳ್ತಾ ಇದ್ದೀರಾ ಅಂತ. ಅದರಲ್ಲಿ ನಿಮ್ಗೆ 6-7 ಆಪ್ಷನ್ಸ್ ಬರುತ್ತೆ. ನೀವು ಯಾವ ಆಪ್ಷನ್ಸ್ ತಗೋಬೇಕು ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ ಮತ್ತು ಅದರಲ್ಲಿ ಯಾವ ಆಪ್ಷನ್ಸ್ ತಗೊಂಡ್ರೆ ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತೇ ಇಲ್ಲ. ಸೊ ನಾವು ಈ ವಿಡಿಯೋದಲ್ಲಿ ಯಾವ್ದು ನಿಮ್ಗೆ ಉತ್ತಮ ಅಂತ ಪ್ರತಿಯೊಂದು ವಿವರವಾಗಿ ತಿಳಿಯೋಣ ಬನ್ನಿ. ಮೊದಲನೇದು ಬಂದು ಇಲ್ನೆಸ್ ಅಂದ್ರೆ ಮೆಡಿಕಲ್ ಪರ್ಪಸ್. ನಿಮ್ಗೆ, ನಿಮ್ ವೈಫ್ ಗೆ, ನಿಮ್ ಪೇರೆಂಟ್ಸ್ ಗೆ, ನಿಮ್ ಮಕ್ಕಳಿಗೆ ಏನಾದ್ರೂ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗಿತ್ತು ಅಂದ್ರೆ ಈ ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಎಷ್ಟು ಅಮೌಂಟ್ ನಾವು ಅಪ್ಲೈ ಮಾಡಬಹುದು ಈ ರೀಸನ್ ಅಲ್ಲಿ. ಇದರಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ. ಆ 2ರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಆ ಅಮೌಂಟ್ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಮೊದಲನೇದು ನಿಮ್ಮ ಬೇಸಿಕ್ ಸ್ಯಾಲರಿ 6ರಷ್ಟು. ಅಂದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿ 20,000 ಇದ್ರೆ ಇಂಟು 6ರಷ್ಟು 1,20,000, ಅಥವಾ ನಿಮ್ಮ ಮಂತ್ಲಿ ಟೋಟಲ್ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ ಆ ಟೋಟಲ್ ಕಾಂಟ್ರಿಬ್ಯೂಷನ್ ವಿತ್ ಇಂಟ್ರೆಸ್ಟ್. ಈ 2ರಲ್ಲಿ ನಿಮ್ಗೆ ಯಾವ್ದು ಕಡಿಮೆ ಇರುತ್ತೋ ಅದು ಮಾತ್ರ ನೀವು ಅಪ್ಲೈ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿರ್ಬೇಕು ಅಂದ್ರೆ ಇದಕ್ಕೇನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. 2 ತಿಂಗಳು 3 ತಿಂಗಳ ಕೆಲಸ ಮಾಡಿದ್ರು ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ ವಿತ್ಡ್ರಾ ಮಾಡ್ಕೋಬಹುದು. ಎರಡನೇದು ಬಂದು ಮ್ಯಾರೇಜ್. ನಿಮ್ಮ ಮದುವೆ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ಮದುವೆ ಇದ್ರೆ ನೀವು ಈ ಆಪ್ಷನ್ ಅಲ್ಲಿ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು. ಇದರಲ್ಲಿ ನೀವು 50% ಆಫ್ ನಿಮ್ಮ ಕಾಂಟ್ರಿಬ್ಯೂಷನ್ ಅಂದ್ರೆ ಮಂತ್ಲಿ ಕಟ್ ಆಗಿರುತ್ತಲ್ಲ ಆ ಟೋಟಲ್ ಅಮೌಂಟ್ ಅಲ್ಲಿ ಅರ್ಧದಷ್ಟು ನೀವು ಈ ರೀಸನ್ ಇಂದ ನೀವು ವಿತ್ಡ್ರಾ ಮಾಡ್ಕೋಬಹುದು. ಇದಕ್ಕೆ ನೀವು 7 ವರ್ಷ ಸರ್ವಿಸ್ ಮಾಡಿದ್ರೆ ಮಾತ್ರ ಈ ಆಪ್ಷನ್ ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಮೂರನೇ ರೀಸನ್ ಬಂದು ಎಜುಕೇಶನ್. ನಿಮ್ಮ ಅಥವಾ ನಿಮ್ಮ ಮಕ್ಕಳ ಎಜುಕೇಶನ್ ಗೆ ನೀವು ವಿತ್ಡ್ರಾ ಮಾಡ್ಕೋಬಹುದು. ಇದರಲ್ಲಿ ಕೂಡ ನಿಮ್ಮ ಟೋಟಲ್ ಕಾಂಟ್ರಿಬ್ಯೂಷನ್ ನ ಅರ್ಧದಷ್ಟು ಅಮೌಂಟ್ ನ ನೀವು ಇಲ್ಲಿ ವಿತ್ಡ್ರಾ ಮಾಡ್ಕೋಬಹುದು. ಇದಕ್ಕೂ ನೀವು 7 ವರ್ಷ ಸರ್ವಿಸ್ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. 4ನೇ ಆಪ್ಷನ್ ಪರ್ಚೇಸ್ ಆಫ್ ದ ಲ್ಯಾಂಡ್ ಆರ್ ಕನ್ಸ್ಟ್ರಕ್ಟೆಡ್ ಹೌಸ್. ಅಂದ್ರೆ ನೀವೇನಾದ್ರೂ ಸೈಟ್ ತಗೊಳ್ತಾ ಇದ್ದೀರಾ ಅಥವಾ ನೀವೇನಾದ್ರೂ ಮನೆ ತಗೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ನೀವು ಅಪ್ಲೈ ಮಾಡಬಹುದು. ಈ ಸೈಟ್ ಅಥವಾ ಮನೆ ತಗೊಳ್ಳುವಾಗ ಅದು ನಿಮ್ಮ ಹೆಸರಲ್ಲಿ ಇರೋ ತರ ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ ಇರೋ ತರ ನೋಡ್ಕೊಳ್ಳಿ. ಇದರಲ್ಲಿ ಲ್ಯಾಂಡ್ ತಗೊಳ್ತಾ ಇದ್ರಂದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿಯ 24 ಪಟ್ಟು ನೀವು ಇದರಲ್ಲಿ ತಗೋಬಹುದು. ಮತ್ತು ನೀವೇನಾದ್ರೂ ಮನೆ ತಗೊಳ್ತಾ ಇದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿಯ 36 ಪಟ್ಟು ಅಮೌಂಟ್ ಗೆ ನೀವು ಎಲಿಜಿಬಲ್ ಆಗ್ತೀರಾ. ಇದಕ್ಕೆ ನೀವು 5 ವರ್ಷ ಸರ್ವಿಸ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. 5ನೇ ಆಪ್ಷನ್ ಬಂದು ನಿಮ್ಮ ಮನೆಯ ಲೋನ್ ರಿಪೇಮೆಂಟ್. ನೀವೇನಾದ್ರೂ ಮನೆ ತಗೊಳ್ಳುವಾಗ ಲೋನ್ ತಗೊಂಡಿದ್ರೆ ಆ ಲೋನ್ ನೀವೇನಾದ್ರೂ ಮರುಪಾವತಿ ಮಾಡ್ತಾ ಇದ್ರೆ ಆವಾಗ ನೀವು ಈ ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಇದಕ್ಕೂ ಅಷ್ಟೇ ನೀವು ಆ ಲೋನ್ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ವೈಫ್ ಇಬ್ರು ಜಾಯಿಂಟ್ ಅಕೌಂಟ್ ಅಲ್ಲಿ ಇರಬೇಕು. ಇದರಲ್ಲಿ ನಿಮ್ಗೆ 3 ಆಪ್ಷನ್ ಇರುತ್ತೆ. 3ರಲ್ಲಿ ಯಾವ್ದು ಅಮೌಂಟ್ ಕಡಿಮೆ ಇರುತ್ತೋ ಅದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಬೇಸಿಕ್ ಸ್ಯಾಲರಿಯ 36 ಪಟ್ಟು ಅಥವಾ ನಿಮ್ಮ ಕಾಂಟ್ರಿಬ್ಯೂಷನ್ ಅಥವಾ ಕಂಪನಿ ಕಾಂಟ್ರಿಬ್ಯೂಷನ್ ಮಾಡಿರುವಂತಹ 2 ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್. 3ನೇ ಆಪ್ಷನ್ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಮೌಂಟ್. ಈ 3ರಲ್ಲಿ ಯಾವ ಅಮೌಂಟ್ ಕಡಿಮೆ ಇರುತ್ತೋ ಆ ಅಮೌಂಟ್ ಗೆ ನೀವು ಅಪ್ಲೈ ಮಾಡ್ಕೋಬಹುದು. ಇದಕ್ಕೆ ನೀವು 10 ವರ್ಷ ಸರ್ವಿಸ್ ಮಾಡಿದ್ರೆ ಮಾತ್ರ ಈ ಆಪ್ಷನ್ ಗೆ ನೀವು ಅಪ್ಲೈ ಮಾಡಕ್ಕಾಗುತ್ತೆ. ನೆಕ್ಸ್ಟ್ 6ನೇ ರೀಸನ್ ಹೌಸ್ ರಿನೋವೇಷನ್. ಅಂದ್ರೆ ನಿಮ್ಮ ಮನೆ ಏನಾದ್ರೂ ರಿಪೇರಿ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಇದರಲ್ಲಿನೂ ಸೇಮ್ ಈ ಮನೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ವೈಫ್ ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ ಇರಬೇಕು. ಇದಕ್ಕೆ ನಿಮ್ಮ ಬೇಸಿಕ್ ಸ್ಯಾಲರಿ 12 ಪಟ್ಟು ಅಥವಾ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಿರಲ್ಲ ಆ ಟೋಟಲ್ ಅಮೌಂಟ್ ನೀವು ವಿತ್ಡ್ರಾ ಮಾಡ್ಕೋಬಹುದು. ಇದಕ್ಕೆ ನೀವು 5 ವರ್ಷ ಕೆಲಸ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಆಗಿರ್ತೀರಾ. ಮತ್ತೆ ಲಾಸ್ಟ್ ಆಪ್ಷನ್ ಪಾರ್ಷಿಯಲ್ ವಿತ್ಡ್ರಾಲ್ ಬಿಫೋರ್ ರಿಟೈರ್ಮೆಂಟ್. ಅಂದ್ರೆ ನೀವು 54 ವರ್ಷ ಕೆಲಸ ಮಾಡಿದ್ದು ಅವಾಗ ನೀವು ಈ PF ನ ವಿತ್ಡ್ರಾ ಮಾಡಬೇಕು ಅಂದ್ರೆ ಅವಾಗ 90% ಆಫ್ ನಿಮ್ಮ ಟೋಟಲ್ PF ಅಮೌಂಟ್ ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಅವಾಗ ನಿಮ್ಮ ಕಾಂಟ್ರಿಬ್ಯೂಷನ್, ಕಂಪನಿ ಕಾಂಟ್ರಿಬ್ಯೂಷನ್ ಎಲ್ಲದರ ಮೇಲೂ 90% ನೀವು ವಿತ್ಡ್ರಾ ಮಾಡ್ಕೋಬಹುದು. ಇದರಲ್ಲಿ ಎಲ್ಲದಕ್ಕೂ ನಿಮ್ಗೆ ಸ್ವಲ್ಪ ಅಮೌಂಟ್ ಏನಾದ್ರು ಬೇಕು ಅಂದ್ರೆ ಫಸ್ಟ್ ಆಪ್ಷನ್ ಇರುತ್ತಲ್ಲ ಇಲ್ನೆಸ್, ಅದನ್ನ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು. ಅದಕ್ಕೇನು ಏನು ಕಂಡೀಷನ್ ಇಲ್ಲ. ಅಂದ್ರೆ ನೀವು ಎಷ್ಟು ವರ್ಷ ಕೆಲಸ ಮಾಡಿರ್ಬೇಕು ಅಂತ ಮತ್ತು ಅದಕ್ಕೆ ನೀವು ಯಾವುದೇ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು. ಈ ಎಲ್ಲಾ ಆಪ್ಷನ್ ಗಳಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಹೇಗೆ ವಿತ್ಡ್ರಾ ಮಾಡಬೇಕು ಅಂತ ಲೈವ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ. ಫಸ್ಟ್ UAN ವೆಬ್ಸೈಟ್ ಗೆ ಹೋಗಿ ಲಾಗಿನ್ ಆಗಿ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಿ ಮತ್ತು ಕ್ಯಾಪ್ಚಾ ಇನ್ನೊಂದ್ಸಲ ಎಂಟರ್ ಮಾಡಿ ಮತ್ತು
ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಕ್ಲೈಮ್ ಫಾರ್ಮ್ 31 ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ. ಅಲ್ಲಿ ನೀವು KYC ಅಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಾ ಆ ಬ್ಯಾಂಕ್ ಅಕೌಂಟ್ ಒಂದ್ಸಲ ಎಂಟರ್ ಮಾಡಿ ವೆರಿಫೈ ಕೊಡಿ. ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟ್ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ನೀವು ಐ ವಾಂಟ್ ಟು ಅಪ್ಲೈ ಫಾರ್ ಆ ಡ್ರಾಪ್ ಡೌನ್ ಅಲ್ಲಿ ಸೆಲೆಕ್ಟ್ ಮಾಡಿ PF ಅಡ್ವಾನ್ಸ್ ಫಾರ್ಮ್ 31 ಅಂತ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸರ್ವಿಸ್, ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಆ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪರ್ಪಸ್ ಆಫ್ ದ ವಿತ್ಡ್ರಾಲ್, ಅಂದ್ರೆ ನೀವು ಯಾವ ರೀಸನ್ ಗೆ ವಿತ್ಡ್ರಾ ಮಾಡ್ತಾ ಇದ್ರಂತ ನಾವು ಮುಂಚೆ ಹೇಳಿದ್ವಲ್ಲ, ಆ ಇದರಲ್ಲಿ ಯಾವ ರೀಸನ್ ಬೇಕಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಲ್ನೆಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಷ್ಟು ಅಮೌಂಟ್ ಬೇಕು ಮತ್ತೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಅಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ನೀವು ಅಡ್ರೆಸ್ ನ ಎಂಟರ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೆಂಗಿರುತ್ತೋ ಅದೇ ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಕ್ಯಾನ್ಸಲ್ ಚೆಕ್ ಅಥವಾ ನಿಮ್ಮ ಬ್ಯಾಂಕ್ ನ ಪಾಸ್ಬುಕ್ ನ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಅಲ್ಲೊಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ OTP ಆಧಾರ್ OTP ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಅಷ್ಟೇ, ನಿಮ್ಮ ಕ್ಲೈಮ್ ನ ಸಬ್ಮಿಟ್ ಆಗಿರುತ್ತೆ. ಇದು ಆಲ್ಮೋಸ್ಟ್ 1 ರಿಂದ 2 ವೀಕ್ ಅಲ್ಲಿ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಆದಷ್ಟು ಈ ಮಾಹಿತಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮತ್ತೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಬಹುದು. ನಾನು ನಿಮ್ಗೆ ಖಂಡಿತವಾಗಿಯೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.